ಡ್ಯಾಡಿ ನಮ್ಮ ಬ್ರದರ್ಸ್ ಎಲ್ಲ ಸೇರ್ಕೊಂಡು ನನಗೆ ಎಷ್ಟು ಮೋಸ ಮಾಡಿಬಿಟ್ರು. ಪ್ರಾಪರ್ಟಿನೆಲ್ಲ ಅವ್ರ ಹೆಸರು ಮಾಡ್ಕೊಂಡು ನನಗೆ ಗೊತ್ತಿಲ್ಲದೆ ಬರೀ ಜಸ್ಟ್ 2 ಲ್ಯಾಕ್ ಕೊಟ್ಬಿಟ್ಟು ನನಗೆ ಸಿಗ್ನೇಚರ್ ಮಾಡಿಸ್ಕೊಂಡ್ಬಿಟ್ರಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ ನನಗೆ. ಫಸ್ಟ್ ಯಾವ್ದಾದ್ರು ಲೀಗಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ಬೇಕು. ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ ನನಗೆ. ಇವ್ರದನ್ನೇ ನಂಬ್ಕೊಂಡು ನಾನು ಏನೇನೋ ಬಿಗ್ ಪ್ಲಾನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ನೋಡಿದ್ರೆ ₹1 ದುಡ್ಡು ಬಿಚ್ಚಲ್ಲ ನನಗೆ. ನನ್ನ ಎಕ್ಸ್ಪೆನ್ಸಿವ್ ಎಲ್ಲ ನೀನೇ ನೋಡ್ಕೊ ಅಂತ ಹೇಳ್ತಾರೆ. ನನಗೂ ಆಚೆ ಹೋಗಿ ಕೆಲಸ ಮಾಡೋಕ್ಕೆ ಅಂದ್ರೇ ಆಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ತುಂಬ ಕೋಪ ಬರ್ತಾ ಇದೆ. ನಾನು ಕಿಟಿ ಪಾರ್ಟಿ ಮಾಡೋಕ್ಕೆ, ನನ್ನ ಪಬ್ಗೆ ಹೋಗೋಕ್ಕೆ, ಅದೆಲ್ಲ ಪಾರ್ಟಿ ಮಾಡೋಕ್ಕೆಲ್ಲ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನಗಂತೂ ಶಾರ್ಟೇಜ್ ಆಫ್ ಅಮೌಂಟ್ ಆಗಿಬಿಟ್ಟಿದೆ ಈ ನಡುವೆ. ಒಮ್ಮೆ ಗಾಡ್ ಏನು ಮಾಡಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಮಮ್ಮಿಗೆ ಬೇರೆ ಕಾಲ್ ಮಾಡಿದ್ರೆ ಮಮ್ಮಿ ಕಾಲೇ ಪಿಕ್ ಮಾಡ್ತಾ ಇಲ್ಲ. ನನಗಂತೂ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿಗೆ ಬರ್ತೀನಿ ಅಂದರು ಮಮ್ಮಿ, ಬಂದಿದ್ದಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಕಾಲು ಪಿಕ್ ಮಾಡ್ತಾ ಇಲ್ಲ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾಯಿಲ್ಲ. ಬ್ರದರು ಕಾಲ್ ಮಾಡಲಾ? ಬೇಡಪ್ಪ, ಸುಮ್ಮನೆ ಕಾಲ್ ಮಾಡಿದ್ರೆ ಅವರು ಸುಮ್ಮನೆ ನನ್ನ ಮೇಲೆ ಜಗಳ ಆಡ್ತಾರೆ. ಕಾಲ್ ಮಾಡೋದಕ್ಕಿಂತ ಸುಮ್ಮನೆ ಹಂಗೆ ಇರೋದೇ ಎಷ್ಟು ಬೆಸ್ಟ್ ಅನ್ಸುತ್ತೆ ನನಗೇನೋ. ನನಗಂತೂ ಸಮ್ಟೈಮ್ಸು ಇದನ್ನೆಲ್ಲ ನೆನ್ಕೊಂಡ್ಬಿಟ್ರೆ ತುಂಬಾ ಕೋಪ ಬರುತ್ತೆ ನನ್ನ ಮೇಲೆ. ನನಗೆ ನಾನು ಜಸ್ಟ್ 2 ಲ್ಯಾಕಾಗ ಅವ್ರು ಎಲ್ಲಿ ಸಿಗ್ನೇಚರ್ ಹಾಕೋ ಅಂತಾರೆ ಅಲ್ಲಿ ಹಾಕ್ಬಿಟ್ಟೆ. ಆವಾಗ ನನಗೆ ಗೊತ್ತೇ ಆಗಿಲ್ಲ ನೋಡು ಎಷ್ಟು ನಂಗೆ ಚೀಟ್ ಮಾಡಿಬಿಟ್ರು ನನ್ನ ಬ್ರದರ್ಸು. ನನಗೆ ನಾನು ಕೇಳಿದ್ದಕ್ಕೆ ಯಾವುದೋ ಹೊಸ ಪ್ರಾಪರ್ಟಿದು ಬೇರೆಯವ್ರ ಹೆಸ್ರಿಗಾಗಿತ್ತು, ಅದನ್ನ ನಮ್ಮ ಹೆಸ್ರಿಗೆ ಮಾಡ್ಕೊಳ್ಳೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ನಂಗೆ ಮೋಸ ಮಾಡಿಬಿಟ್ರು. ನಂಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಲ್ಲ. ಎಲ್ಲ ಪ್ರಾಪರ್ಟಿ ಬೇರೆ ಅದಕ್ಕೆ ಹೆಸರಲ್ಲಾಗಿದೆ. ಇವಾಗ ನಾನು ಏನು ಮಾಡಲಿ? ಏಯ್ ಬೈಲಿ, ಬಾಕ್ಸ್ ಕೊಡು, ಆಫೀಸು ಲೇಟ್ ಆಯ್ತು ನನಗೆ. ಸುಮ್ಮನೆ ಹೋಗ್ರಿ, ನಾನು ಆಲ್ರೆಡಿ ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀನಿ. ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಇವಾಗ ಜಸ್ಟ್ ಕಾಫಿ ಕುಡ್ಕೊಂಡು ಕೂತಿದ್ದೀನಿ. ಸ್ವಲ್ಪ ಪುಳಿಯೋಗರೆ ಮಾಡಿಟ್ಟಿದ್ದೀನಿ, ನೀವೇ ಬಾಕ್ಸ್ ಹಾಕೊಂಡು ಹೋಗಿ. ನಾನು ಬಾಕ್ಸ್ ಹಾಕೊಂಡೋಗಣ? ಕಲ್ಸ್ಕೊಡ್ಬಾರೆ, ಕಲ್ಸ್ಬಿಟ್ಟು ಬಾಕ್ಸ್ ಹಾಕ್ಪ, ನಂಗೆ ಲೇಟ್ ಆಯ್ತು ಕಣ. ಪ್ಲೀಸ್ ರೀ, ನಾನು ನನ್ನ ಪಾದಕ್ಕೆ ಬಿಟ್ಬಿಡಿ. ನಂಗೆ ಆಗ್ತಾಯಿಲ್ಲ, ನಂಗೆ ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀನಿ. ನಂಗೆ ಸ್ವಲ್ಪ ರೆಸ್ಟ್ ಬೇಕು. ಮಾಡಬಾರ್ದು ಮಾಡ್ತಾಳಲ್ಲ ಮನೇಲಿ, ಯಾವಾಗ 24 ಗಂಟೆ ಕೂತಿರ್ತಾಳೆ. ಆ ಪಾರ್ಟಿ ಈ ಪಾರ್ಟಿ ಅದು ಇದು ಅಂತ ಹೋಯ್ತಾಳೆ. ಇವಳಿಗೆ ತಲೆ ನಾವು ಕೆಲಸ ಮಾಡ್ಕೊಂಡು ದುಡ್ಕೊಂಬರೋರಿಗೆ ಯಾವುದೂ ಇರಲ್ಲ. ಸುಮ್ಮನೆ ಇದ್ಬಿಡ್ರಿ. ನಂಗೆ ಸುಮ್ಮನೆ ನೀವು ಈ ಥರ ಟಾರ್ಚರ್ ಕೊಡ್ಬೇಡಿ. ನಂಗೆ ಹುಷಾರಿಲ್ಲ ಅಂದರೆ ಹುಷಾರಿಲ್ಲ ಅಷ್ಟೇ. ನಾನು ಸ್ಟ್ರೆಸ್ಸಲ್ಲಿ ಇದ್ದೀನಿ. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು. ನೀವು ಹೋಗಿ ನಿಮ್ಮ ಕೆಲಸ ನೀವು ಮಾಡ್ಕೊ ಹೋಗಿ. ಕಾರುಣ್ಯ, ಓಹ್ ಮಮ್ಮಿ ಬಂದ್ರು ಅನ್ಸುತ್ತೆ. ಬಾ ಮಮ್ಮಿ, ಒಳಗಡೆ ಬಾ ಮಮ್ಮಿ, ನಾನು ಒಳಗಡೆನೇ ಇದ್ದೀನಿ. ಏನವ ಕೂಗಿದ್ರು ಮಾತಾಡಲ್ಲ. ಬಾ ಅಂತ ಇದೀನಲ್ಲ ಮಮ್ಮಿ, ಕರಿತಾ ಇದೀನ. ಬನ್ನಿ ಬಾ ಮಮ್ಮಿ, ಕುತ್ಕೋಬಾ ಮಮ್ಮಿ. ಏನಪ್ಪ ದೇವ್ರು, ಚೆನ್ನಾಗಿದ್ಯಾ? ಕಣತೆ, ಇಷ್ಟಿತ್ತಕ ಚೆನ್ನಾಗೇ ಇದ್ದೆ. ಈಗ ನೀವು ಬಂದಿದ್ದೀರಲ್ಲ, ಈ ಮೇಲೆ ಸ್ವಲ್ಪ ಏನಾರು ಚೆನ್ನಾಗಿಲ್ಲ ಅಂತಂದ್ರೆ. ಏನೋ ಅಂತ ಇದ್ದಲ್ಲಪ್ಪ? ಚೆನ್ನಾಗಿದ್ದೀನಿ ಅಂದೆ ಕಣತೆ, ನೀವು ಚೆನ್ನಾಗಿದ್ದೀರಾ? ಈಗ ಬಂದ್ರಾ? ಕಣೋಗಪ್ಪ, ಈಗ ಬಂದೆ ಕಣ. ಬಾಗ್ಲಲ್ಲಿ ಬ್ಯಾಗ್ ಮಡ್ಗಿನಿ ತರೋಡೋಗು. ಊರಿಂದ ಸೊಪ್ಪು ಅದು ಇದು ತಗೊಬಂದಿದೆ. ಬ್ಯಾಗ್ ಮಡ್ಗಿನಿ ಬಾಗ್ಲಲ್ಲಿ ತಗೊಬರೋಡೋಗು. ನನಗಂತೂ ಅಲ್ಲಿಂದ ಸೇರ್ಕೊ ಬಂದು ಒಳಗೆ ತರಕಾಗ್ಲಿ ಓಡೋಗಿ ತಗೋಬ. ಜಸ್ಟ್ ಪಿಕ್ ಮಾಡ್ಕೊ ಬನ್ನಿ ಮಮ್ಮಿ ಬ್ಯಾಗ್ನ. ಮಮ್ಮಿ ಏನಿಂದ ತಂದಿರ್ತಾರೆ ಅದನ್ನೆಲ್ಲ ಕಿಚನ್ ಇಡಿ. ಆಮೇಲೆ ನಾನು ಚೆಕ್ ಮಾಡ್ಕೊತೀನಿ, ಆಯ್ತಾ? ನಾನು ಕೂಲಿ ಕೆಲಸ ಮಾಡ್ಕೊಂಡಿದ್ದೀನಮ್ಮಿ. ಯಾಕಪ್ಪ ಹಂಗಂದಿ? ಕೂಲಿ ಕೆಲಸ ನಮ್ಮ ಮನೆ ಕೆಲಸ ನಾ ಮಾಡ್ಕೊಳಕ್ಕೆ. ನಾನು ಊರಿಂದ ತನ್ನಲ್ಲಪ್ಪ, ಸೇತ್ಕೊ ಬಂದೆ. ಕೈ ನೋವು ಬಂದ್ಬಿಡ್ತು, ಅದಕ್ಕೆ ಓಡೋಗು ಅಂತ ಅಲ್ಲೇ ಬ್ಯಾಗ್ಲಲ್ಲಿ ಮಾಡ್ಬಿಟ್ಟು ಒಳಗೆ ಬಂದೆ. ಓಡೋಗಿ ತಗೋಬ. ಅದೇ ಅಲ್ಲ ಕಣತೆ, ಊರಿಂದ ತಂದಿದ್ದಿ, ಇಲ್ಲಿಂದ ಒಳಗೆ ತರಕಾಗ್ಲಿವತ್ತೆ ನಿನ್ನ ಕೈಲಿ? ಆಗ್ಲಿಲ್ಲ ಕಣಪ್ಪ, ಓಡೋಗು ತಗೋಬ. ಅದೆಷ್ಟು ಟಾಕ್ ಮಾಡ್ತೀರಿ ನೀವು? ಜಸ್ಟ್ ಗೋ ಅಂಡ್ ಗೆಟ್ ದಟ್ ಬ್ಯಾಗ್ನ. ವೈ ಯು ಆರ್ ಸೋ ಲೇಜಿ? ಇದೆಯಲ್ಲ ನೀನು. ಜಸ್ಟ್ ಕಲೆಕ್ಟ್ ಮಾಡ್ಕೊಳ್ರಿ ಬ್ಯಾಗ್ನ ಪ್ಲೀಸ್. ಏನವ ನಿನ್ ಗಂಡನ್ಗೆ ಅದ ಕಮ್ಮಿ ಆಗಿರಂಗೆ ಕಾಣಿಸ್ತದೆ. ಇನ್ನ ನಿನ್ಗೆ ಹಿಂದಿರ್ಕೊಂಡು ಮಾತಾಡ್ತಾನಲ್ಲ ಇಷ್ಟೊಂದ. ಎಸ್ ಮಮ್ಮಿ, ನಡುವೆ ಅಂತೂ ತುಂಬಾ ನನಗೆ ನನ್ನ ಫೇಸ್ ಟು ಫೇಸೇ ಮಾತಾಡ್ತಾರೆ. ಅವಾಗೆಲ್ಲ ಮಾತಾಡಕ್ಕೆ ಎದ್ಕೊಂತಿದ್ರು, ಇವಾಗಂತೂ ತುಂಬಾ ಮಾತಾಡ್ತಾರೆ ನಮ್ಮ ಯಜಮಾನ್ರು. ಏನು ಮಾಡೋದಂತಾನೆ ಗೊತ್ತಾಗ್ತಿಲ್ಲ ಮಮ್ಮಿ ನನಗಂತೂ. ಸರಿ ಅದು ಕಾಯ್ಕೊಳವ ನೀನು. ಸರಿ ಅದು ಕಾಯ್ಕೊ ಅವನ್ನ. ಚೆನ್ನಾಗೆ ಇದು ಮಾಡಿ ಅದು ಕಾಯ್ಕೊಳೋದು ಕಲ್ತ್ಕೊಳವ ನೀನು. ಯಾಕೆ ಮಾತಾಡೋದಂತವನು? ಎಸ್ ಮಮ್ಮಿ, ಸ್ವಲ್ಪ ಇದು ಮಾಡಬೇಕು. ಆಯಿತು ಮಮ್ಮಿ, ಅದೆಂಗಾದ್ರೂ ಇರಲಿ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ನೇಟಿವ್ದು ಏನಾಯಿತು ಮಮ್ಮಿ? ಆಸ್ತಿದು ಪ್ರಾಪರ್ಟಿದೆಲ್ಲ ಏನಾಯಿತು ಮಮ್ಮಿ? ನಂಗೆ ಅದೇ ಮಮ್ಮಿ ಇವಾಗ ಬಿಗ್ ಶಾಕಲ್ಲಿರೋದು. ನನಗೆ ಫಾದರು ಮತ್ತು ಬ್ರದರ್ಸ್ ಎಲ್ಲ ಈ ಥರ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡೇ ಮಾಡಿಲ್ಲ. ನಾನು ಎಕ್ಸೆಪ್ಟೇ ಮಾಡೋದಿಲ್ಲ. ಈ ಥರ ಮಾಡಿಬಿಟ್ಟು ನನಗೆ ನಾನು ಏನು ಮಾಡಲಿ ಅಂತಲೇ ಗೊತ್ತಾಗ್ತಲ್ಲ ಮಮ್ಮಿ. ಅಯ್ಯೋ ಏನು ಮಾಡೋಣವ, ನನ್ನ ತಲೆ ಮೇಲೆ ಚಪ್ರಿಕಲ್ಲಿ ಹೇಳ್ಬಿಟ್ಟವ ನಿಮ್ಮ ಅಪ್ಪನ ಮಗನೇದ. ಈಗ ಹೊಸ್ತಾಗ ತೊಗೊಂಡ್ರಲ್ಲ 22 ಎಕರೆನಾ, ಅದನ್ನು ನೀವು ಮತ್ತಿಗೆ ಹೆಸ್ರಿಗೆ ಮಾಡೋನೆ. ಇರೋ ಬರೋ ಅಷ್ಟನ್ನೆಲ್ಲ ಏನು ಮತ್ತಿಗೆ ಹೆಸ್ರಿಗೆ ಮಾಡೋನೆ. ಖಾಲಿ 1 ಎಕರೆ ಮಾತ್ರ ಹಂಗೆ ಇದೆ. ಈಗ ಅದು 1 ಎಕರೆ ಮಾತ್ರ ನನ್ನ ಹೆಸ್ರಿಗೆ ಮಾಡು ಅಂತ ಪಟ್ಟು ಹಿಡ್ದು ಕೂತಿದ್ದೀನಿ. ಏನು ಮಾಡೋಣ ಗೊತ್ತಿಲ್ಲ, ನಿಮ್ಮ ಅಪ್ಪ ಮೂರು ನನ್ನ ಮಗನೇ ಇದ್ದ. ಮಮ್ಮಿ, ಮತ್ತೆ ಈ ಸೈಟನ್ನು ಸಹ ನನ್ನ ಹೆಸರು ರಿಜಿಸ್ಟರ್ ಮಾಡ್ತಾ ಇಲ್ಲ ಡ್ಯಾಡಿ. ಆ ಸೈಟನ್ನು ಸಹ ನಿಮ್ಮ ಹಸ್ಬೆಂಡ್ ಹೆಸರು ರಿಜಿಸ್ಟರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನನಗೆ. ನನ್ನ ಹೆಸರು ರಿಜಿಸ್ಟರ್ ಮಾಡ್ಬೇಕು ತಾನೆ ಪಾಪ. ಅದನ್ನು ತೊಗೊಂಡೋಗಿ ನಿಮ್ಮ ಇಬ್ಬರ ಹೆಸರಿಗೂ ಜಾಯಿಂಟಲ್ಲಿ ಮಾಡ್ತೀನಿ, ಇನ್ನೊಬ್ಬಳ ಹೆಸರಿಗೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ ನನಗಂತೂ. ಮಾಡಿಸ್ಕೊಳ್ರವ ಇಬ್ಬರುವೇ, ಗಂಡ ಹೆಸರು ನಿನ್ನ ಹೆಸರಲ್ಲೂ ಪರವಾಗಿಲ್ಲ. ಏನಾದತ್ತು? ಬೇಡ ಮಮ್ಮಿ, ಅವ್ರ ಹೆಸರಲ್ಲೆಲ್ಲ ಯಾಕೆ ಮಾಡಿಸ್ಕೋಬೇಕು? ಇದು ನನ್ನ ಪ್ರಾಪರ್ಟಿ, ನಾನು ನನ್ನ ಹೆಸರಿಗೆ ಮಾಡಿಸ್ಕೋಬೇಕು. ನಾನು ಯಾಕೆ ಅವ್ರ ಹೆಸರಿಗೆ ಮಾಡಿಸ್ಲಿ? ಎಷ್ಟು ಸುಂದರ ನಿಮ್ಮ ಅಪ್ಪಂಗೆ
ಹೇಳಿ ನಿನ್ನ ಹೆಸರಿಗೆ ಮಾಡಿಸ್ಕೊಡ್ತೀನಿ, ಸುಮ್ಮನಿರು, ಎದಕ್ಕೆ ಬೇಡ ನೀನು. ಜಸ್ಟ್ ಬಂದಾಗ್ಲೂ ಮಾತಾಡಿದೆ ಮಮ್ಮಿ. ಪಪ್ಪ ಏನ್ ಹೇಳ್ತಾ ಇದಾರೆ ಗೊತ್ತಾ, ನಾನ್ ಕೊಡ್ತಾರ ಜಾಗದಲ್ಲಿ ನಿನ್ನ ಹಸ್ಬೆಂಡ್ ಮನೆ ಕಟ್ಟಿದ್ದಾರೆ. ಸೊ ಮನೆ ಅವ್ರದ್ದು, ಜಾಗ ನಿಂದು. ಸೊ ಇಬ್ರು ಜಾಯಿಂಟ್ ಅಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದಾರೆ ಪಪ್ಪ. ಆದ್ರೇನಂತೆ, ನಿನ್ ಗಂಡ ಕಟ್ಟರೆ ನಿನ್ಗೆ ತಾನೇ, ಇನ್ಯಾರು ಕಟ್ಬೇಕು ಅವನು ಬಳಿ ಮಗ. ಸುಮ್ಮನೆ ನಾನು ಹೇಳಿ ಮಾಡ್ಕೊಡ್ತೀನಿ ಕಣ. ಏನತ್ತೆ ಇಷ್ಟು ಕಾಗದೆ ಬ್ಯಾಗು ಏನೇನು ತಂದಿದ್ರಿ? ಯಾರಿಗೋ ಬರೀ ಬೋಳಿ ಮಗನೆ ಅಂತ ಬೈತಾ ಇದ್ರಿ, ಯಾರಿಗೆ? ಯಾರಿಗಿಲ್ಲ ಕಣ್ ಬಾರಪ್ಪ. ನಮ್ಗೊಬ್ಬ ಅವನೇ ಬಳಿ ಮಗ ಅಂತ, ಅವನು ಬೈತಿದ್ದೆ ಕಂಡ. ಊರಿಂದ ಸೊಪ್ಪು ತರಕಾರಿ ಆಮೇಲೆ ತಂದಿದ್ದೀನಿ ಕಣ. ಮಾಡ್ಬು ಸರಿ, 9 o'clock ಆಯ್ತು, ನಿಮ್ಗೆ ಆಫೀಸ್ಗೆ ಲೇಟ್ ಆಗುತ್ತೆ, ನೀವು ಹೊರಡಿ ಆಯ್ತಾ? ಗೊತ್ತಾಯ್ತು ಬಿಡವ, ಅವ್ವ ಮಗಳು ಈಗ ಮೀಟಿಂಗ್ ಸ್ಟಾರ್ಟ್ ಮಾಡ್ಬೇಕೇನೋ, ಅದಕ್ಕೆ ನನ್ನನ್ನು ಕಳಿಸ್ತಾ ಇದ್ದಿ. ನೋಡ್ಕೊತೀನಿ. ಅದ್ಯಾಕಪ್ಪ ಹಂಗಂತೆಲ್ಲ? ಅವ್ವ ಮಗಳು ಮಾತಾಡೋದು ತಪ್ಪೇ? ಮಾತಾಡೋದು ತಪ್ಪಲ್ಲ, ನಿಮ್ಮಂಗೆ ಮನೆಯಾಳ ಐಡಿಯಾಗಳು ಮಾತಾಡೋದು ತಪ್ಪು. ಯಾಕಪ್ಪ ಗೌರವ ಕೊಟ್ಟು ಮಾತಾಡ್ತಾ ಇದೀನಿ ಅಂತಾನೆ ಹಂಗ ಮಾತಾಡ್ತಾ ಇದ್ದಿಲ್ಲ? ಯಾರ ಮನೆ ಮಾಡಿದ? ನಾನು ನನ್ನ ಮಗಳು ಒಂದೇ ಚಿನ್ನ ಅಂದವರು ಇಡೀ ಊರ್ಗೂರೇ ಮಾತಾಡ್ತದೆ. ಕೆಂಪಕ್ಕ ಕಾರುಣ್ಯ ಅಂದ್ರೆ ದೇವ್ರಂತರು ಅಂತ ನೀನೇ ನಿಂಗೆ ಮಾತಾಡ್ತಾ ಇದೆಯಲ್ಲ. ಗೊತ್ತು ನನಗೆ, ಯಾರು ದೇವರು, ಯಾರು ಗುಡಿ ಒಳಗಿರೋ ದೇವರು, ಯಾರು ಊರ್ ಮುಂದೆ ಇರೋ ದೆವ್ವ ಅಂತ. ಆಯ್ತು ಬರ್ತೀನಿ ನಾನು, ಆಫೀಸ್ಗೆ ಹೋಗ್ಬೇಕು, ಲೇಟ್ ಆಯ್ತದೆ. ನೀವು ತುಂಬಾ ಮಾತಾಡೋದು ಕಲ್ತ್ಬಿಟ್ಟಿದ್ರೆ ಮದ್ವೆ ನೀವು. ದೇನವ ನಾಯಕನ ಇದ್ದಂಗಿದೆ ನನ್ನ ಮಗನ ಇದ್ದ. ಈಗ ನೋಡಿದ್ರೆ ಎಷ್ಟು ಮಾತಾಡ್ತಾನೆ ನೋಡು, ಹಿಂದಿರಿಕೊಂಡು ಎಡ್ಕಿಸ್ಕೊಂಡು ಮಾತಾಡ್ತಾನಲ್ಲ ಇವನು. ಯಾಕವ ಹಿಂಗ್ ಬಿಟ್ಕೊಂಡಿದೀನಿ ನಿನ್ನ? ಹೋಗಿ ಮನೆ, ನಾನು ಏನ್ ಮಾಡೋದು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇತ್ತಾಗೆ ಪ್ರಾಪರ್ಟಿ ಪ್ರಾಬ್ಲಮ್, ಇತ್ತಾಗೆ ಹಸ್ಬೆಂಡ್ ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್ ನಂಗೆ ಒಂದೇ ಸಲ ಬಂದ್ಬಿಟ್ಟಿದೆ. ಅದರಲ್ಲಿ ಕಿಟಿ ಪಾರ್ಟಿಗಳಿರುತ್ತೆ, ಅದೆಲ್ಲ ಮೀಟಿಂಗ್ಸ್ ಇರುತ್ತೆ, ನನ್ಗೆ ಕ್ಲಬ್ಗೆ ಹೋಗ್ಬೇಕು, ಇದೇ ಆಗೋಗುತ್ತೆ ಮಮ್ಮಿ. ನನ್ಗಂತೂ ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಡುವೆ. ಬತ್ತ ಕಾರಲ್ವೇ ನಿಮ್ಮ ಅಂದಿರು ಬೈತಿರು ಕಣವ. ಯಾವಾಗ್ಲೂ ಕ್ಲಬ್ಬು ಅಂತ ಬೈತಾಳೆ, ಇಸ್ಪಿಟ್ ಆಡಕ್ಕೆ ನಿನ್ ಮಗಳು. ಅವ್ಳಿಗೆ ಏನಂತ ಬುದ್ಧಿ ಕಲ್ಸಿದಿ ಅಂತ ಬೈತಿರು ಕಣವ. ಅವ್ರೇನಂತ ಕೊಡ್ತಾರ ಮಮ್ಮಿ ನನಗೆ? ನನ್ನ ಎಕ್ಸ್ಪೆನ್ಸ್ ಏನಾದ್ರು ಪೇ ಮಾಡ್ತಾರ ಅವರು? ನಂದು ನಾನು ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ಕೊಡ್ತೀನಿ. ಅವ್ರಿಗೆ ಇದನ್ನೆಲ್ಲ ಮಾತಾಡ್ಬೇಡ ಅಂತ ನೀನು ಹೇಳು ಮಮ್ಮಿ. ಅಯ್ಯೋ ಸುಂದಿರವ, ನೀನ್ ಯಾಕೆ ದುಡ್ಡು ಹಾಳು ಮಾಡಿ? ಮಮ್ಮಿ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡಿದೀನಿ ಗೊತ್ತಾ ಇದ್ರಿಂದ? ನಿಮ್ಗೆ ಗೊತ್ತಾಗಲ್ಲ ಮಮ್ಮಿ, ನೀ ಸುಮ್ಮನಿರಿ ಆಯ್ತಾ? ಅಲ್ಲ ಕಣವ, ನೋಡ್ಕೊಂಡಿದ್ ಮಾಡವ, ಅವ್ರು ಹೇಳೋದು ನೀನು ಒಳತ್ಕಲ್ವವ. ಮಮ್ಮಿ ನೀನು ಅಡ್ವೈಸ್ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ ಪ್ಲೀಸ್ ಮಮ್ಮಿ. ಇವಾಗ ನನಗೆ ಜಸ್ಟ್ ಹೇಳಿ ಪ್ರಾಪರ್ಟಿದು ಏನಾಯ್ತು ಅಂತ ಅಂದ್ಬಿಟ್ಟು. ಅದೇ ಕಣವ, ನಿಮ್ಮ ಅಪ್ಪ ಈಗ 1 ಎಕರೆನ ನನ್ನ ಹೆಸ್ರಿಗೆ ಮಾಡ್ತೀನಿ ಅಂದವನಿ. ಅದ ನಾನು ನಿನ್ನ ಹೆಸ್ರು ಮಾಡ್ಕೊಡ್ತೀನಿ, ಸುಮ್ಮನೆ ಎದರ್ಕೋಬೇಡ, ನಾನಿದ್ದೀನಿ. ನಿಮ್ಮ ಅಪ್ಪನ ಸುಮ್ಮನೆ ಬೈದು ಬಡ್ದು ಇದು ಮಾಡ್ಕೋಬೇಡ, ಸುಮ್ಮನೆ ನೈಸ್ ಮಾಡ್ಕೊ. ಮಮ್ಮಿ ನನಗಂತೂ ಏನು ಮಾಡಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಮಮ್ಮಿ. ಓ ಮೈ ಗಾಡ್ ಅನ್ಸ್ತಿದೆ ನನಗಂತೂ. ನೋಡೋಣ ಮಮ್ಮಿ, ಡ್ಯಾಡಿಗೂ ಕಾಲ್ ಮಾಡ್ತೀನಿ ಆಮೇಲಿಂದ. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ವೆರೈಟಿ ಡಿಶ್ ಎಲ್ಲ ಮಾಡಿ ಕೊಡಬೇಕು. ಅದೆಲ್ಲ ನಿಮಗೆ ಮುಂದೆ ವಿಡಿಯೋ ಮಾಡಿ ತೋರಿಸ್ತೀನಿ. ನನ್ನ ಕತೆ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.